ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದ ನಂತರ ಈಗ ಸಿಬಿಐನವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆನೇ ನಟಿ ರನ್ಯಾ ಅವರ ಅಪಾರ್ಟ್ಮೆಂಟ್ ಅಂದರೆ ಅವರು ವಾಸ ಇದ್ದಂತಹ ಮನೆಯ ಮೇಲೆ ಸಿಬಿಐ ರೇಡ್ ಆಗಿದೆ. ಬೆಂಗಳೂರಿನ ರನ್ಯಾ ಮನೆ ಮೇಲೆ ಈಗ ಸಿಬಿಐ ರೇಡ್ ಮಾಡಿದೆ. ನಿನ್ನೆಯೇ ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಸಿಬಿಐನ ಅಧಿಕಾರಿಗಳು. ಬೆಂಗಳೂರಿನ ಲ್ಯಾವೆಲ್ಲೆ ರೋಡ್ನಲ್ಲಿರ್ತಕ್ಕಂಥ ನಂದವಾಣಿ ಮ್ಯಾನ್ಷನ್ನಲ್ಲಿ ರನ್ಯಾ ಅವರು ವಾಸವಾಗಿರ್ತಕ್ಕಂಥದ್ದು. ಅದೊಂದು ಅಪಾರ್ಟ್ಮೆಂಟು, ಅದರಲ್ಲಿ ಒಂದು ಫ್ಲ್ಯಾಟ್ನಲ್ಲಿ ಅವರು ವಾಸ ಇದ್ದಾರೆ. ಆ ಮನೆಗೆ ಈಗಾಗಲೇ ರನ್ಯಾ ಅವರನ್ನು ಕರ್ಕೊಂಡು ಬಂದು DRI ಅಧಿಕಾರಿಗಳು ಸ್ಪಾಟ್ ಮಹಜರೆಲ್ಲ ಮಾಡಾಗಿದೆ. ಈಗ ಸಿಬಿಐನವರು ಕೇಸನ್ನು ತಗೊಂಡ ನಂತರ ಅವರ ನಿವಾಸಕ್ಕೆ ಬಂದು ತಲಾಶ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ನಿನ್ನೆ ರಾತ್ರಿನೇ ಸಿಬಿಐ ಅಧಿಕಾರಿಗಳು ರನ್ಯಾ ಅವರ ಮನೆಗೆ ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆಲ್ರೆಡಿ ಈಗ ಅವ್ರು ಏನೇನು ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ ಅವ್ರ ಮನೆಯಿಂದ DRI ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಕೂಡ ಸಿಬಿಐಗೆ ಅವ್ರು ಹಂಚ್ಕೊಳ್ಳೇಬೇಕಾಗುತ್ತೆ. ಏನೆಲ್ಲ ವಶಕ್ಕೆ ಪಡ್ಕೊಂಡಿರ್ತಾರೆ ಎಲ್ಲವನ್ನೂ ಹಂಚ್ಕೋಬೇಕಾಗುತ್ತೆ. ಇದರ ನಡುವೆನೂ ಕೂಡ ಪ್ರೊಸೀಜರ್ ಪ್ರಕಾರನೇ ಹೋಗ್ತಾ ಇದ್ದಾರೆ ಸಿಬಿಐನವರು. ಹಾಗಾಗಿ ನಂದವಾಣಿ ಮ್ಯಾನ್ಷನ್ನಲ್ಲಿರ್ತಕ್ಕಂಥ ರನ್ಯಾ ಅವರ ಫ್ಲ್ಯಾಟ್ ಮೇಲೆ ದಾಳಿಯಾಗಿದೆ. ನಿನ್ನೆ ರಾತ್ರಿನೇ ದಾಳಿಯಾಗಿದೆ. ದಾಳಿ ಮಾಡಿ ಗೊತ್ತಿಲ್ಲ, ಯಾಕೆಂದರೆ ಸಿಬಿಐನವರ ಇನ್ವೆಸ್ಟಿಗೇಷನ್ ಸ್ಟೈಲೇ ಬೇರೆ ರೀತಿ ಇರುತ್ತೆ. ಅವ್ರಿಗೆ ಅಗತ್ಯ ಅಂತ ಅನಿಸಿದ ಯಾವುದಾದ್ರೂ ವಸ್ತುಗಳನ್ನು ಅವರು ತೊಗೊಂಡು ಹೋಗಿರಬಹುದು, ಅಥವಾ DRI ಅಧಿಕಾರಿಗಳ ಹತ್ರ ಏನೇನೆಲ್ಲ ಇದೆ ಇವ್ರ ಮನೆಯಿಂದ ಅವರು ಸೆಕ್ಯೂರ್ ಮಾಡಿದ್ದು ಎಲ್ಲವನ್ನು ಕೂಡ ಸಿಬಿಐನವರು ಪಡ್ಕೋಬೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗಾಗಲೇ DRI ಅಧಿಕಾರಿಗಳು ರನ್ಯಾ ಕರ್ಕೊಂಡು ಬಂದು ಸ್ಪಾಟ್ ಮಹಜರ್ ಮಾಡಿ ಮನೆಯಲ್ಲೆಲ್ಲ ತಲಾಶ್ ಮಾಡಿ ಕೆಲವು ವಸ್ತುಗಳನ್ನ ತಗೊಂಡು ಹೋಗಿದ್ದರು. ಈಗ ನಿನ್ನೆ ಸಿಬಿಐ ಅಧಿಕಾರಿಗಳಿಗೆ ಏನೆಲ್ಲ ಸಿಕ್ಕಿದೆ, ಯಾವಾಗ ಆಗಿದ್ದು ರೇಡ್ ಇದು ಅಂತ? ಅರವಿಂದ, ನಿನ್ನೆ ಸಂಜೆ 4 ಗಂಟೆ ವೇಳೆಗೆ ಸಿಬಿಐ ಅಧಿಕಾರಿಗಳು ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ರನ್ಯಾಳ ಅಪಾರ್ಟ್ಮೆಂಟ್ 3ನೇ ಫ್ಲೋರ್ನ ಈ ಒಂದು ನಂದವಾಣಿ ಮೆನ್ಷನ್ನ ಈ ಒಂದು ಫ್ಲ್ಯಾಟ್ಗೆ ನಿನ್ನೆ ಸಿಬಿಐ ಅಧಿಕಾರಿಗಳು ಆಗಮಿಸಿದ್ರು ಅನ್ನೋ ಮಾಹಿತಿ ಇದೆ. ಮತ್ತು ಈ ಒಂದು ಫ್ಲ್ಯಾಟ್ನಲ್ಲಿ ಸುಮಾರು ನಿನ್ನೆ ಸಂಜೆ 4 ಗಂಟೆಯಿಂದ ಒಂದು 6ರಿಂದ 6:30 ತನಕ ಮನೆಯಲ್ಲಿ ಒಂದಷ್ಟು ಸರ್ಚನ್ನು ಮಾಡಿ ಒಂದಷ್ಟು ದಾಖಲಾತಿಗಳ ಸಮೇತ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ಈ ಒಂದು ಫ್ಲ್ಯಾಟ್ನಲ್ಲಿ ಇತರ ನಿವಾಸಿಗಳು ಯಾರಿದ್ದಾರೆ ಅಂಥವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸವನ್ನು ಮಾಡ್ತಿದ್ದೀರಿ, ಮತ್ತು ಈ ರನ್ಯಾ ಯಾವಾಗಿಂದ ಇಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಸಿಬಿಐ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದಷ್ಟು ಮನೆಯನ್ನು ತಲಾಶ್ ಮಾಡುವ ಕೆಲಸವನ್ನ ಮಾಡಿರೋದು ಕೂಡ ಗೊತ್ತಾಗ್ತಿರೋದು. ನಿನ್ನೆ ಸಂಜೆ 4 ಗಂಟೆಗೆ ಬಂದಂತಹ ಸಿಬಿಐ ಅಧಿಕಾರಿಗಳು ಸುಮಾರು 6:30 ತನಕ ತಲಾಶನ ನಡೆಸಿದ್ದಾರೆ. ಪ್ರಕರಣದಲ್ಲಿ ಎಲ್ಲೂ ಕೂಡ FIR ದಾಖಲಾಗಿಲ್ಲ. ಆದರೆ ಅಧಿಕೃತವಾಗಿ DRI ಅಧಿಕಾರಿಗಳು ಯಾರು ಕಸ್ಟಮ್ಸ್ ಅಧಿಕಾರಿಗಳಿದ್ದಾರೆ ಅಂಥವರು ಕೆಲವರು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರ್ತಕ್ಕಂತಹ ಒಂದು ಶಂಕೆ ಸಿಬಿಐ ಅಧಿಕಾರಿಗಳಿಗಿದೆ. ಮತ್ತು ಈ ಪ್ರಕರಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳೇ ದೂರುದಾರರಿದ್ದಾರೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿರೋದ್ರಿಂದ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿ ಅವ್ರಿಗೆ ತನಿಖೆಯನ್ನು ನಡೆಸೋದಕ್ಕೆ FIR ಅನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಸಿಬಿಐಗೆ ಅಧಿಕಾರ ಇದೆ. ಹೀಗಾಗಿಯೇ ಅವರು ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಹುತೇಕ ಈಗಾಗಲೇ DRI ಅಧಿಕಾರಿಗಳು ರನ್ಯಾಳನ್ನು ಜೇಸಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಧಿಕೃತವಾಗಿ ಸಿಬಿಐ ಎಂಟ್ರಿ ಕೊಟ್ಟಂತಹ ಬಳಿಕ ಆಕೆಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತು ದೇಶಾದ್ಯಂತ ಎಲ್ಲ ಬಂದರು ಮತ್ತು ಈ ಬಂಧುಗಳ ಜೊತೆ ಏರ್ಪೋರ್ಟ್ಗಳಲ್ಲಿ ಯಾರ್ಯಾರು ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಇದೆ ಅಂಥವರ ವಿಚಾರಣೆಯನ್ನು ನಡೆಸ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಒಂದು ಸಿಬಿಐನ ಗುಮಾನಿ ಏನಂತ ಹೇಳಿದ್ರೆ, ಏರ್ಪೋರ್ಟ್ ಅಥವಾ ಬಂದರುಗಳಲ್ಲಿ ಯಾರು ಕಸ್ಟಮ್ಸ್ ಅಧಿಕಾರಿಗಳು DRI ಅಧಿಕಾರಿಗಳ ಶಾಮೀಲಿಲ್ಲದೆ ಈ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಕೆಲ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರ್ತಕ್ಕಂತಹ ಶಂಕೆ ಸಿಬಿಐ ಅಧಿಕಾರಿಗಳದ್ದು. ಹೀಗಾಗಿಯೇ ಕೆಲ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೋ ಅಂಥವರು ಈ ಒಂದು ಸಿಬಿಐನ ACB ವಿಂಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಸಿಬಿಐ ಎಂಟ್ರಿ ಕೊಟ್ಟಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿರೋದು. ಬಹುತೇಕ ನಿನ್ನೆಯೇ ಎಲ್ಲ ಕೂಡ ತಲಾಶ್ ಮುಗಿದೋಗಿರುವಂತಹದ್ದು. ಆ ತಲಾಶ್ನ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದಕ್ಕೂ ಮೊದಲು ಅಂದರೆ ಸಿಬಿಐ ಎಂಟ್ರಿ ಕೊಡೋದಕ್ಕೂ ಮೊದಲು DRI ಅಧಿಕಾರಿಗಳು ಮನೆಯನ್ನು ಸಂಪೂರ್ಣವಾಗಿ 2 ದಿನ ತಲಾಶ್ಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಏನಾಗೋದು ಸುಮಾರು 2 ಕೋಟಿ ಅಷ್ಟು ನಗದು, 2.6
ಕೋಟಿಯಷ್ಟು ಚಿನ್ನಾಭರಣ, ಅದ್ರ ಜೊತೆಗೆ ಲ್ಯಾಪ್ಟಾಪ್ ಇರಬಹುದು ಅಥವಾ ಇತರ ದಾಖಲಾತಿಗಳು, ಹಾರ್ಡ್ ಡ್ರೈವ್, ಈ ರೀತಿಯಾದಂತಹ ಕೆಲವೊಂದಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಸಹ ಸೀಸ್ ಮಾಡುವ ಕೆಲಸವನ್ನು ಮಾಡಿದರು. ಅಧಿಕೃತವಾಗಿ CBI ಎಂಟ್ರಿ ಕೊಟ್ಟಂತಹ ಬಳಿಕ ಎಲ್ಲಿ DRI ಅಧಿಕಾರಿಗಳ ವಶದಲ್ಲಿರುವಂತಹ ಈ ಎಲ್ಲ ಐಟಮ್ಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ. ಆ ಬಳಿಕ ಅವರು ಕೂಡ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸ್ತಾರೆ. ಯಾರು ಈ ಕಳ್ಳಾಟದಲ್ಲಿ ಭಾಗಿಯಾಗಿದ್ದಾರೋ ಅಂಥವರ ಹೆಡೆಮುರಿ ಕಟ್ಟೋದಕ್ಕೆ, ಅಂಥವ್ರನ್ನ ಮಟ್ಟ ಹಾಕೋದಕ್ಕೆ CBI ಬಹುತೇಕ ಎಂಟ್ರಿ ಕೊಟ್ಟಂತೆ ಕಂಡು ಬರ್ತಿದೆ. ಅರವಿಂದ್.